ಲಾಯರ್ ಹತ್ರ ಮಾತಾಡಿದ್ದೀನಿ. ಪೇಪರ್ಸ್ ಎಲ್ಲ ರೆಡಿ ಮಾಡಿರ್ತಾರೆ, ಹೋಗಿ ತಗೊಂಡು ಬಾ. ಪೇಪರ್ಸು? ಡೈವರ್ಸ್ ಪೇಪರ್ಸ್. ಸರ್ ಪ್ಲೀಸ್, ಇವಾಗ ತಾನೇ ಸುಧಾರ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ದಿನ ಹೋಗಿ ಕಾಮಾಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳೋರಂತೆ. ಯೋಚನೆ ಮಾಡೋ ಹಂತ ಎಲ್ಲ ಮುಗೀತು, ಇನ್ನೇನಿದ್ರು ಮುಗಿಸ್ಕೋಬೇಕಷ್ಟೇ. ಇಲ್ಲ ಸರ್, ಗಂಡ ಹೆಂಡತಿ ಸಂಬಂಧ ಪೇಪರಲ್ಲಿ ಮುಗ್ದೋಗಲ್ಲ. ಈಗೇನು, ಹೋಗಿ ಪೇಪರ್ಸ್ ತರ್ತೀಯೋ ಅಲ್ಲ ಬೇರೆ ಯಾರನ್ನಾದ್ರೂ ಕಳಿಸ್ಲೋ? ಹರಿ, ನಡಿ ಹೋಗೋಣ. ಇಷ್ಟೆಲ್ಲ ನಡೀತಿರುವಾಗ ಎಲ್ಲಿಗತ್ತೆ? ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬಿಟ್ರೆ ಅಣ್ಣಂಗೆ ಹಿಡ್ತಿರೋ ದೇವ ಬಿಡಲ್ಲ. ದೇವಸ್ಥಾನಕ್ಕೆ ಅಂತ ಯಾರು ಹೇಳಿದ್ದು? ಮತ್ತೆ ನರಸಿಂಹಂಗೆ ಹಿಡ್ತಿರೋ ದೆವ್ವ ಬಿಡಿಸ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ಭವಾನಿ ಅಮ್ಮನ ಹತ್ರ ಹೋಗ್ಬಿಟ್ಟು ಬರೋಣ. ನಡಿಯೋ, ನಡಿ. ಮನಸ್ಸು ಮುರಿದಿದೆ, ಒಟ್ಟಿಗೆ ಇರಿ ಅಂತ ಅತ್ತೆ ನೀನು ಬರುವಂತ ಮಾಡಿದ್ರೆ ಅದು ತೇಪೆ ಹಾಕಿದ ಬಟ್ಟೆ ಹಾಗಾಗುತ್ತೆ. ಇನ್ಮೇಲೆ ಯಾವತ್ತು ನನಗೆ ನಿನ್ನ ಜೊತೆ ಇರೋಕ್ಕಾಗಲ್ಲ. ನರಸಿಂಹನಿಗೆ ಈಗ ಸಾವಿತ್ರಿ ಅವಶ್ಯಕತೆ ಇಲ್ಲ. ಡೈವರ್ಸ್ ಕೊಡ್ತೀನಿ ಅಂತ ಕೂತಿದ್ದಾನಮ್ಮ. ಶನಿ ಹೆಗಲೇರಿದಾನೆ, ಮನಸ್ಸಿಗೆ ಬುದ್ಧಿಗೆ ಮಂಕ ಕೌದಿದೆ. ಅದು ಅವನಿಂದ ಹೀಗೆಲ್ಲ ಆಡಿಸ್ತಾ ಇದೆ. ಅವರಿಬ್ರು ಸಂಬಂಧ ಬಲಪಡಿಸೋದಕ್ಕೆ ಏನು ಬೇಕು ತಾಯಿ? ನರಸಿಂಹ ಸಾವಿತ್ರಿ ಯಾವುದೇ ಕಾರಣಕ್ಕೂ ದೂರ ದೂರ ಇರಬಾರ್ದು. ಆದ್ರೆ ನರಸಿಂಹಗೆ ಸಾವಿತ್ರಿ ಕಂಡ್ರೇನೆ ಆಗ್ತಿಲ್ವಲ್ಲಮ್ಮ. ನರಸಿಂಹ ಸಾವಿತ್ರಿ ಬೇರೆ ಬೇರೆ ಆಗ್ಬಾರ್ದು ಅಂದ್ರೆ ನಾನು ಹೇಳ್ದಾಗೆ ಮಾಡ್ಲೇಬೇಕು. ಇನ್ನು 4 ದಿವಸದಲ್ಲಿ ಕೋರ್ಟ್ಗೆ ಹೋಗ್ತಾರೆ. ಅವರಿಬ್ರು ಬೇರೆ ಬೇರೆ ಆಗ್ಬೇಕು ಅಂತ ತೀರ್ಪಾಗೋದ್ರೆ ಈ 4 ದಿನ ದೊಡ್ಡ ಕಂಟಕ ಇದ್ದ ಸಾವಿತ್ರಿಗೆ. ಅದನ್ನ ಅವಳು ನಿಭಾಯಿಸಿದ್ರೆ ಮೊದಲನೇ ಹೆಜ್ಜೆ ಗೆದ್ದಾಗೆ. ಮೊದಲು ನಿಭಾಯಿಸ್ಲಿ, ಆಮೇಲೆ ಮಿಕ್ಕಿದ್ದು. ಹಾಗಂದ್ರೆ ಆಗಲ್ಲ ಅಂತೀಯಮ್ಮ? ಅವರಿಬ್ಬರ ಮಧ್ಯದ ಸಂಬಂಧದ ರೇಖೆ ಕ್ಷೀಣಿಸ್ತಾ ಇದೆ. ಒಟ್ಟಿಗಿರೋದು ಕಷ್ಟ, ಪ್ರಯತ್ನ ಪಡಬೇಕು. ಉಳಿದಿದ್ದು ಆ ತಾಯಿ ಇಚ್ಛೆ. ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ವಾ? ಗ್ಲೂಕೋಸ್ ಲೆವೆಲ್ ಕೂಡ ಕಡಿಮೆ ಆಗಿದೆ. 1-2 ಬಾಟ್ಲು IV ಹಾಕಿ ಹಾಕಿ 1-4 ದಿನ ಹಾಯಾಗಿ ಮಲಗಿರ್ಲಿ. ಪಾಪ ಅವಳಿಗೆ ಬಂದಾಗಿಂದ ರೆಸ್ಟೇ ಇಲ್ಲ. ಸರ್, ಸರಿಯಾಗಿ ಅವ್ರಿಗೆ ಹಾಲು ಹಣ್ಣು ಎಲ್ಲ ಕೊಡಿ. 1 ವಾರ ಆದ್ರೂ ನಿಶಕ್ತಿ ಇದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬನ್ನಿ. 1-2 ಬಾಟ್ಲು ಡ್ರಿಪ್ಸ್ ಹಾಕ್ಬಿಡೋಣ. ಅದ್ ಬಿಟ್ರೆ ಎವ್ರಿಥಿಂಗ್ ಇಸ್ ನಾರ್ಮಲ್. ಹರಿ, ಕೇಳಿ ನೋಡಬೇಕಾದ್ರೆ ವಾಣಿಯಮ್ಮ ಹೇಳಿದರೆ ನೀವಿಬ್ಬರು ಸರಿ ಹೋಗ್ತಿರಂತೆ. ಅಮಾವಾಸ್ಯೆ ಕಳೆದ ಮೇಲೆ ನರಸಿಂಹ ಕರ್ಗೋಗ್ತಾನಂತೆ. ಹಾಗ್ಯಾಕಂತೀಯ ಸಾವಿತ್ರಿ? ಇನ್ 4 ದಿವಸ ಅಮಾವಾಸ್ಯೆಗೆ. ಆಮೇಲೆ ಭವಾನಿ ಅಮ್ಮ ಅವ್ರು ಹೇಳಿದ್ದಾರೆ, ಎಷ್ಟೇ ಕಷ್ಟ ಆದ್ರೂ ಇನ್ 4 ದಿವಸ ನೀನು ಮನೆಯಿಂದ ಹೊರಗಡೆ ಹೋಗ್ಲೇಬಾರ್ದಂತೆ. ಬಾಪ, ಬಾ ಕೂತ್ಕೋ. ಸಾವಿತ್ರಿ, ಏನಾದ್ರೂ ತಿಂದ್ಯಾ? ಆಪಲ್ ತಿಂದ್ಲು, ನಾನೇ ಕೊಟ್ಟೆ. ಹೇಳಮ್ಮ ತಿಂದೆ ಅಂತ. ನೀವಿಬ್ರು ಇಲ್ಲೇ ಇರಿ, ಬೇಗ ಸುಧಾರಿಸ್ಕೊ. ನೀನು ಸುಧಾರಿಸ್ಕೊಂಡ್ಮೇಲೆ ಇದರಲ್ಲಿರೋ ಪೇಪರ್ಸ್ಗೆ ಸೈನ್ ಮಾಡು.